ನಾವು ಪೇಷಂಟ್ ಅವೇರ್ನೆಸ್ಗೋಸ್ಕರ ಸ್ಟ್ರೋಕ್ ಆಗಿದ್ರೆ ಅದು ಹೇಗೆ ನಾವು ಕಂಡುಹಿಡಿಬಹುದು. ಸ್ಟ್ರೋಕ್ ಆಗಿದ್ರೆ ನಾವು ಇಂಗ್ಲೀಷಲ್ಲಿ ಒಂದು ಆಕ್ರೋನಿಮ್ ಇದೆ, ಬಿ ಫಾಸ್ಟ್. ಅಂದರೆ ಒಂದು ಬಿ ಅಂದರೆ ಬ್ಯಾಲೆನ್ಸ್ ತಪ್ಪಿರೋದು, ತಲೆ ಚಕ್ಕರ್ ಬರೋದ್ರೆ. ಇ ಅಂದರೆ ಐಸ್ ಅಂದರೆ ಕಣ್ಣಲ್ಲಿ ಸರಿ ಕಾಣದಿದ್ರೆ, ಡಬಲ್ ಕಾಣೋದು. ಓಕೆ. ಎಫ್ ಅಂದರೆ ಫಾಸ್ಟ್ ಆಸ್ ಪಾಸಿಬಲ್. ಓಕೆ. ಗೋ ಟು ಅ ಹಾಸ್ಪಿಟಲ್ ವೇರ್ ದೇರ್ ಇಸ್ ಟ್ರೀಟ್ಮೆಂಟ್ ಫಾರ್ ಸ್ಟ್ರೋಕ್. ಆರ್ಮ್ಸ್ ಅಂದರೆ ಕೈ ಕಾಲಲ್ಲಿ ಒಂದ್ಸತಿ ವೀಕ್ನೆಸ್ ಆಗೋದು. ಫೇಸಲ್ಲಿ, ಎಫ್ ಅಂದರೆ ಫೇಸಲ್ಲಿ ಮುಖ ಓರೆ ಆಗೋದು. ಓಕೆ. ಸ್ಪೀಚ್, ಎಸ್ ಅಂದರೆ ಸ್ಪೀಚ್, ಮಾತಲ್ಲಿ ತೊದಲೋದು. ಆ ಟೈಮಲ್ಲಿ ಕಣ್ಣು ಬಂದರೆ ಟೈಮ್, ಟಿ ಅಂದರೆ ಟೈಮ್ ಇಸ್ ಅ ವೆಸೆಲ್. ಆದಷ್ಟು ಬೇಗ ನೀವು ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ತಗೊಳ್ಬೇಕಾಗ್ತದೆ. ಯಾಕೆಂದರೆ ಇದಕ್ಕೆ ಗೋಲ್ಡನ್ ಅವರ್ ಇದೆ. ಅದು ಟೈಮ್ ದಾಟಿದ್ರೆ ಆ ಟ್ರೀಟ್ಮೆಂಟ್ ಅಷ್ಟು ಸಕ್ಸಸ್ ಆಗಲ್ಲ. ಅದು ಎರಡು ವಿಧದಲ್ಲಿ ಟ್ರೀಟ್ ಮಾಡ್ಬೋದು. ಒಂದು ಏನಂದರೆ, ವಿದಿನ್ 4.5 ಗಂಟೆ ಒಳಗಡೆ ನೀವು ಆಸ್ಪತ್ರೆ ತಲುಪಿದರೆ ಇಮಿಡಿಯೇಟ್ ಆಗಿ ಸ್ಕ್ಯಾನಿಂಗ್ ಮಾಡ್ತೇವೆ. ಸ್ಕ್ಯಾನಿಂಗ್ ಮಾಡಿದ ನಂತರ ಬ್ಲಡ್ ಟೆಸ್ಟಿಂಗ್ ಆಗ್ತವೆ. ಆ ಸ್ಕ್ಯಾನಿಂಗಲ್ಲಿ ನಮಗೆ ಬ್ರೈನಲ್ಲಿ, ಮೆದುಳಲ್ಲಿ ರಕ್ತಸ್ರಾವ ಆಗಿದೆ ಇಲ್ಲ ಅಂತ ಗೊತ್ತಾಗ್ತದೆ. ನೀವು ನೋಡಿದರೆ ಎರಡು ಥರದ ಸ್ಟ್ರೋಕ್ ಇರ್ತವೆ. ಒಂದು ಇಸ್ಕಿಮಿಕ್ ಸ್ಟ್ರೋಕ್. ಇಸ್ಕಿಮಿಕ್ ಅಂದರೆ ರಕ್ತದ ಒಳಗಡೆಯಿಂದ ಬ್ಲಾಕ್ ಆಗಿರ್ತವೆ. ಇನ್ನೊಂದು ಏನಂದರೆ ಹೆಮರೇಜಿಕ್ ಸ್ಟ್ರೋಕ್. ಹೆಮರೇಜಿಕ್ ಅಂದರೆ ಬ್ರೈನಲ್ಲಿ ರಕ್ತಸ್ರಾವ ಆಗಿದೆ. ಇಸ್ಕಿಮಿಕ್ ಸ್ಟ್ರೋಕ್ ನೋಡಿದರೆ ಜನರಲ್ಲಿ ಒಂದು 80%, 80% ವಿಲ್ ಬಿ ಇಸ್ಕಿಮಿಕ್ ಸ್ಟ್ರೋಕ್, 20% ವಿಲ್ ಬಿ ಹೆಮರೇಜಿಕ್ ಸ್ಟ್ರೋಕ್. ಹೆಮರೇಜಿಕ್ ಅಂದರೆ ಬ್ಲೀಡ್ ಆಗಿದೆ. ಅದು ಒಂದು ಸ್ಟ್ರೋಕ್ ಮತ್ತು ಇನ್ನೊಂದು ಸ್ಟ್ರೋಕ್ ಟ್ರೀಟ್ಮೆಂಟ್ ಬೇರೆಯೇ ಇರ್ತವೆ. ಇಸ್ಕಿಮಿಕ್ ಸ್ಟ್ರೋಕ್ ಅಂದರೆ ನೀವು ಆದಷ್ಟು ಬೇಗ ಆಸ್ಪತ್ರೆಗೆ ತಲುಪಿ ಬ್ಲಡ್ ಟೆಸ್ಟಿಂಗ್ ಮತ್ತು ಸ್ಕ್ಯಾನ್ ಮಾಡಿ, ಅದರಲ್ಲಿ ಏನು ಬ್ಲೀಡ್ ಕಾಣದಿದ್ರೆ ಇಮಿಡಿಯೇಟ್ ಆಗಿ ಕ್ಲಾಟ್ ಬಸ್ಟಿಂಗ್ ಮೆಡಿಸಿನ್ ಇಂಜೆಕ್ಷನ್ ಕೊಡ್ತೇವೆ. ಆಲ್ಟಿಪ್ಲೇಸ್, ಟೆನೆಕ್ಟಪ್ಲೇಸ್. ಅದರಿಂದ ಮೆದುಳಿನ ಚಿಕ್ಕ ರಕ್ತ ಓಪನ್ ಮಾಡ್ಬೋದು. ಅಟ್ಲೀಸ್ಟ್ ಒಂದು 50-60% ಟೈಮ್ ಓಪನ್ ಮಾಡ್ಬೋದು. ಮೆದುಳಿದು ಮೇನ್ ರಕ್ತನರವೇ, ಇಲ್ಲಿ ನಾವು ಕೆರೋಟಿಡ್ ಆರ್ಟರಿ ಹೇಳ್ತೇವೆ, ಇಲ್ಲಿ ವರ್ಟಿಬಲ್ ಆರ್ಟರಿ ಹೇಳ್ತೇವೆ, ಮಿಡಲ್ ಸೆರೆಬ್ರಲ್ ಆರ್ಟರಿ ಹೇಳ್ತೇವೆ. ಅಲ್ಲಿ ಬ್ಲಾಕ್ ಇದ್ರೆ ಅದು ಆ ಇಂಜೆಕ್ಷನ್ ಅಷ್ಟು ನಿಮಗೆ ಮಾಹಿತಿ ಸಿಗ್ಲಿಕ್ಕಿಲ್ಲ. ಅದಕ್ಕೆ ನಾವು ಸ್ಪೆಷಲ್ ಪ್ರೊಸೀಜರ್ ಮಾಡ್ತೇವೆ, ಮಿನಿಮಲ್ ಇನ್ವೇಸಿವ್ ಪ್ರೊಸೀಜರ್. ನಾವು ಈ ಕಾಲಿದು ರಕ್ತನರಿಂದ ಹೋಗಿ ಕ್ಲಾಟನ್ನು ದಾಟಿ ಸ್ಪೆಷಲ್ ಟ್ಯೂಬ್ ಇಟ್ಕೊಂಡು, ಇಲ್ಲಾಂದರೆ ಸ್ಟೆಂಟ್ಸ್ ಹಾಕ್ತೇವೆ. ಹಾರ್ಟಿಗೆ ಸ್ಟೆಂಟ್ ಹಾಕಿದರೆ ಮೆದುಳಿಗೆ ಸ್ಟೆಂಟ್ ಹಾಕಿ ಆ ಕ್ಲಾಟ್ ನಾವು ಈ ಖಾಲಿ ರಕ್ತ ಹೊರಗಿನಿಂದ ಎಳಿತೇವೆ. ಸೊ ಆ ಕಾರಣ ಎಳೆದ ನಂತರ ಕ್ಲಾಟ್ ತೆಗೆದಾದ ನಂತರ ಆ ಮೆದುಳಿಗೆ ಪುನಃ ನಾವು ರಕ್ತ ಸಂಚಲನ ಪುನಃ ಸ್ಟಾರ್ಟ್ ಮಾಡ್ತೇವೆ. ಸೊ ಅದಕ್ಕೆ ಒಂದು ಟೈಮ್ ಇದೆ. ಮುಂಚೆ ನಾವು ಹೇಳ್ತಿದ್ದೇವೆ 6 ಗಂಟೆ ಒಳಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. 6 ಗಂಟೆಯ ನಂತರ ಆ ಕ್ಲಾಟ್ ತೆಗೆದ್ರೆ ಅಷ್ಟು ನಿಮಗೆ ಏನು ಲಾಭ ಸಿಗಲಿಕ್ಕಿಲ್ಲ. ಈಗ ನಾವು ಸ್ಪೆಷಲ್ ಸ್ಕ್ಯಾನಿಂಗ್, MRI, CT ಸ್ಕ್ಯಾನಿಂಗ್ ಮಾಡಿ ಬ್ರೈನಿಗೆ ಎಷ್ಟು ಡ್ಯಾಮೇಜ್ ಆಗಿದೆ ನೋಡ್ಬೋದು. ಆ ಡ್ಯಾಮೇಜ್ ಅಷ್ಟು ಆಗದಿದ್ದರೆ ನಾವು ಒಂದು ದಿವಸವರೆಗೆ, ಸ್ಟ್ರೋಕ್ ಆಗಿ 24 ತಾಸು ಆದ ನಂತರ ಕೂಡ ನಾವು ಆ ಕ್ಲಾಟನ್ನು ತೆಗಿಬೋದು. ಅದಕ್ಕೆ ನಾವು ಸ್ಪೆಷಲ್ ಟೆಸ್ಟಿಂಗ್ ಆಗಬೇಕು. ಎಲ್ರಿಗೆ ಆಗಲ್ಲ. ಸ್ಪೆಷಲ್ ಟೆಸ್ಟಿಂಗಲ್ಲಿ ಮೆದುಳಿಗೆ ಅಷ್ಟೇನು ಡ್ಯಾಮೇಜ್ ಆಗದಿದ್ದರೆ ಒಂದು ದಿವಸವರೆಗೆ ನಾವು ಆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ಬೋದು. ಮೆದುಳಲ್ಲಿ ಬ್ಲೀಡಿಂಗ್ ಆಗಿದ್ರೆ, ಹೆಮರೇಜಿಕ್ ಸ್ಟ್ರೋಕ್ ಆಗಿದ್ರೆ ಅದ್ರ ಟ್ರೀಟ್ಮೆಂಟ್ ಬೇರೆಯೇ ಇರ್ತವೆ. ಮೆದುಳು ಒಳಗಡೆ ಬ್ಲೀಡಿಂಗ್ ಇದ್ದರೆ ಅದು ನಾವು ಚಿಪ್ಪನ್ನು ಓಪನ್ ಮಾಡಿ ಒಳಗಡೆ ಹೋಗಿ ಆ ಕ್ಲಾಟನ್ನು ತೆಗಿಬೇಕಾಗ್ತದೆ. ಕೆಲವು ಸತಿ ರಕ್ತನರ ಬೆಲೂನ್ ಊತ ಥರ ಬಂದರೆ ಅದು ಒಡೆದು ಹೋಗೋ ಚಾನ್ಸ್ ಇದೆ, BP ಜಾಸ್ತಿ. ಅದಕ್ಕೆ ನಾವು ಅನ್ಯೂರಿಸಮಲ್ ಬ್ಲೀಡ್ ಹೇಳ್ತೇವೆ. ಅದಕ್ಕೆ ನಾವು 2 ರೀತಿಯಿಂದ ಟ್ರೀಟ್ ಮಾಡ್ಬೋದು. ಅದೇ ನಾವು ಸ್ಪೆಷಲ್ ಟ್ಯೂಬ್ ಮತ್ತು ಕ್ಯಾಥೆಟರ್ ಈ ಕಾಲಿನ ಇಟ್ಕೊಂಡು ಒಳಗಡೆ ನಾನು ಬಂದ್ ಮಾಡ್ಬೋದು. ಅದಕ್ಕೆ ನಾವು ಕಾಯಿಲಿಂಗ್ ಹೇಳ್ತೇವೆ. ಇಲ್ಲಾಂದರೆ ಚಿಪ್ ಓಪನ್ ಮಾಡಿ ಆ ಜಾಗಕ್ಕೆ ಹೋಗಿ ಸ್ಪೆಷಲ್ ಕ್ಲಿಪ್ ಇಟ್ಕೊಂಡು ಆ ಬ್ಲೀಡಿಂಗ್ ಪುನಃ ಆಗದಂತೆ ನೋಡ್ಬೋದು. 40-45 ಸಾವಿರ ಬಿಡಬೇಕು. ದೊಡ್ಡ ನಕ್ತನರದ್ದು ಆ ಸ್ಟ್ರೋಕ್ ಇದು ಕ್ಲಾಟ್ ತೆಗಿಬೇಕಿದ್ರೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್, ಕಾಸ್ಟ್ಲಿ ಇರ್ತದೆ. ಹಾರ್ಡ್ವೇರ್ ಯೂಸ್ ಮಾಡ್ತೇವೆ. ಅದು ನಾವು ಇನ್ಸ್ಟ್ರೂಮೆಂಟ್ಸಲ್ಲಿ ಯೂಸ್ ಮಾಡೋದು, ಅದು ಖರ್ಚು ಒಂದು 3.5 ಲಕ್ಷ ಇರ್ಬೋದು. ಸೊ ಅಂದಾಜಿಗೆ ಆಸ್ಪತ್ರೆದು ಆ ದಿವಸ ಕ್ಲಾಟ್ ತೆಗೆದು ಒಂದು 4.5 ಲಕ್ಷ ಆಗ್ಬೋದು. ಮತ್ತು ನೀವು ನೋಡಿದರೆ ಖರ್ಚು ಮತ್ತು ಮನುಷ್ಯದ್ದು ಎಷ್ಟು ನಾವು ಆ್ಯಕ್ಟಿವಿಟಿ, ಅವರದ್ದು ಲೈಫ್ ಸ್ಟೈಲು, ಅವ್ರದ್ದು ಪ್ರೊಡಕ್ಟಿವಿಟಿ ನಾವು ಆ ಕ್ಲಾಟ್ ತೆಗೆದ್ರು, ಅಕಸ್ಮಾತ್ ಆ ರಕ್ತನಾಳದ ನಮ್ಮ ಬ್ಲಾಕ್ ತೆಗೆದಿದ್ರೆ ಆ ಜೀವ ಪೂರ್ತಿ ಅವರಿಗೆ ಒಂದು ಸೈಡ್ ಲಕ್ಕ ಹೊಡೆದಂತೆ ಆ ವೀಕ್ನೆಸ್ ಇರ್ತದೆ, ಮಾತು ಬಂದಾಗಿರ್ತವೆ. ಸೊ ವೀಕ್ನೆಸ್ ಇದ್ದ ಕಾರಣ ಅವರು ಕುಟುಂಬಕ್ಕೆ, ತನ್ನಷ್ಟಕ್ಕೆ ಮತ್ತು ಸಮಾಜಕ್ಕೆ ಹಿ ವಿಲ್ ನಾಟ್ ಬಿ ಆಫ್ ಎನಿ ಮಚ್ ಬೆನಿಫಿಟ್. ನಾವು ಪೇಷಂಟ್ ಅವೇರ್ನೆಸ್ಗೋಸ್ಕರ ಸ್ಟ್ರೋಕ್ ಆಗಿದ್ರೆ ಅದು ಹೇಗೆ ನಾವು ಕಂಡುಹಿಡಿಬೋದು. ಸ್ಟ್ರೋಕ್ ಆಗಿದ್ರೆ ನಾವು ಇಂಗ್ಲೀಷಲ್ಲಿ ಒಂದು ಆಕ್ರೋನಿಮ್ ಇದೆ, ಬಿ ಫಾಸ್ಟ್. ಅಂದರೆ ಒಂದು ಬಿ ಅಂದರೆ ಬ್ಯಾಲೆನ್ಸ್ ತಪ್ಪಿರೋದು, ತಲೆ ಚಕ್ಕರ್ ಬರೋದ್ರೆ. ಇ ಅಂದರೆ ಐಸ್
ಐಸ್ ಅಂದರೆ ಕಣ್ಣಲ್ಲಿ ಸರಿ ಕಾಣದಿದ್ರೆ ಡಬಲ್ ಕಾಣೋದು. ಓಕೆ. ಎಫ್ ಅಂದರೆ ಫಾಸ್ಟ್, ಆಸ್ ಫಾಸ್ಟ್ ಆಸ್ ಪಾಸಿಬಲ್. ಓಕೆ. ಗೋ ಟು ಅ ಹಾಸ್ಪಿಟಲ್ ವೇರ್ ದೇರ್ ಇಸ್ ಟ್ರೀಟ್ಮೆಂಟ್ ಫಾರ್ ಸ್ಟ್ರೋಕ್. ಆರ್ಮ್ಸ್ ಅಂದರೆ ಕೈ ಕಾಲಲ್ಲಿ ಒಂದ್ಸತಿ ವೀಕ್ನೆಸ್ ಆಗೋದು. ಫೇಸಲ್ಲಿ, ಎಫ್ ಅಂದರೆ ಫೇಸಲ್ಲಿ ಮುಖ ಓರೆ ಆಗೋದು. ಓಕೆ. ಸ್ಪೀಚ್, ಎಸ್ ಅಂದರೆ ಸ್ಪೀಚ್, ಮಾತಲ್ಲಿ ತೊದಲೋದು. ಆ ಟೈಮಲ್ಲಿ ಕಣ್ಣು ಬಂದರೆ ಟೈಮ್, ಟಿ ಅಂದರೆ ಟೈಮ್, ಟೈಮ್ ಇಸ್ ಅ ವೆಸಲ್. ಆದಷ್ಟು ಬೇಗ ನೀವು ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ತಗೊಳ್ಬೇಕಾಗ್ತದೆ. ಯಾಕೆಂದರೆ ಇದಕ್ಕೆ ಗೋಲ್ಡನ್ ಅವರ್ ಇದೆ. ಅದು ಟೈಮ್ ದಾಟಿದರೆ ಆ ಟ್ರೀಟ್ಮೆಂಟ್ ಅಷ್ಟು ಸಕ್ಸಸ್ ಆಗಲ್ಲ. ಅದು ಎರಡು ವಿಧದಲ್ಲಿ ಟ್ರೀಟ್ ಮಾಡ್ಬೋದು. ಒಂದು ಏನಂದರೆ ವಿದಿನ್ 4.5 ಗಂಟೆ ಒಳಗಡೆ ನೀವು ಆಸ್ಪತ್ರೆ ತಲುಪಿದರೆ ಇಮಿಡಿಯೇಟ್ ಆಗಿ ಸ್ಕ್ಯಾನಿಂಗ್ ಮಾಡ್ತೇವೆ. ಸ್ಕ್ಯಾನಿಂಗ್ ಮಾಡಿದ ನಂತರ ಬ್ಲಡ್ ಟೆಸ್ಟಿಂಗ್ ಆಗ್ತವೆ. ಆ ಸ್ಕ್ಯಾನಿಂಗಲ್ಲಿ ನಮಗೆ ಬ್ರೈನಲ್ಲಿ, ಮೆದುಳಲ್ಲಿ ರಕ್ತಸ್ರಾವ ಆಗಿದೆ ಇಲ್ಲ ಅಂತ ಗೊತ್ತಾಗ್ತದೆ. ನೀವು ನೋಡಿದರೆ ಎರಡು ಥರದ ಸ್ಟ್ರೋಕ್ ಇರ್ತವೆ. ಒಂದು ಇಸ್ಕಿಮಿಕ್ ಸ್ಟ್ರೋಕ್. ಇಸ್ಕಿಮಿಕ್ ಅಂದರೆ ರಕ್ತದ ಒಳಗಡೆಯಿಂದ ಬ್ಲಾಕ್ ಇರ್ತವೆ. ಇನ್ನೊಂದು ಏನಂದರೆ ಹೆಮರೇಜಿಕ್ ಸ್ಟ್ರೋಕ್. ಹೆಮರೇಜಿಕ್ ಅಂದರೆ ಬ್ರೈನಲ್ಲಿ ರಕ್ತಸ್ರಾವ ಆಗಿದೆ. ಇಸ್ಕಿಮಿಕ್ ಸ್ಟ್ರೋಕ್ ನೋಡಿದರೆ ಜನರಲ್ಲಿ ಒಂದು 80%, 80% ವಿಲ್ ಬಿ ಇಸ್ಕಿಮಿಕ್ ಸ್ಟ್ರೋಕ್, 20% ವಿಲ್ ಬಿ ಹೆಮರೇಜಿಕ್ ಸ್ಟ್ರೋಕ್. ಹೆಮರೇಜಿಕ್ ಅಂದರೆ ಬ್ಲೀಡ್ ಆಗಿದೆ. ಅದು ಒಂದು ಸ್ಟ್ರೋಕ್ ಮತ್ತು ಇನ್ನೊಂದು ಸ್ಟ್ರೋಕ್ ಟ್ರೀಟ್ಮೆಂಟ್ ಬೇರೆಯೇ ಇರ್ತವೆ. ಇಸ್ಕಿಮಿಕ್ ಸ್ಟ್ರೋಕ್ ಅಂದರೆ ನೀವು ಆದಷ್ಟು ಬೇಗ ಆಸ್ಪತ್ರೆಗೆ ತಲುಪಿ ಬ್ಲಡ್ ಟೆಸ್ಟಿಂಗ್ ಮತ್ತು ಸ್ಕ್ಯಾನ್ ಮಾಡಿ ಅದರಲ್ಲಿ ಏನು ಬ್ಲೀಡ್ ಕಾಣದಿದ್ರೆ ಇಮಿಡಿಯೇಟ್ ಆಗಿ ಕ್ಲಾಟ್ ಬಸ್ಟಿಂಗ್ ಮೆಡಿಸಿನ್ ಇಂಜೆಕ್ಷನ್ ಕೊಡ್ತೇವೆ. ಆಲ್ಟಿಪ್ಲೇಸ್, ಟೆನೆಕ್ಟಪ್ಲೇಸ್. ಅದರಿಂದ ಮೆದುಳು ಚಿಕ್ಕ ರಕ್ತ ಓಪನ್ ಮಾಡ್ಬೋದು. ಅಟ್ಲೀಸ್ಟ್ ಒಂದು 50-60% ಟೈಮ್ ಓಪನ್ ಮಾಡ್ಬೋದು. ಮಿಡ್ಲುದು ಮೇನ್ ರಕ್ತನರವೇ, ಇಲ್ಲಿ ನಾವು ಕೆರೋಟಿಡ್ ಆರ್ಟರಿ ಹೇಳ್ತೇವೆ, ಇಲ್ಲಿ ವರ್ಟಿಬಲ್ ಆರ್ಟರಿ ಹೇಳ್ತೇವೆ, ಮಿಡಲ್ ಸೆರೆಬ್ರಲ್ ಆರ್ಟರಿ ಹೇಳ್ತೇವೆ. ಅಲ್ಲಿ ಬ್ಲಾಕ್ ಇದ್ದರೆ ಅದು ಆ ಇಂಜೆಕ್ಷನ್ ಅಷ್ಟು ನಿಮಗೆ ಮಾಹಿತಿ ಸಿಗಲಿಕ್ಕಿಲ್ಲ. ಅದಕ್ಕೆ ನಾವು ಸ್ಪೆಷಲ್ ಪ್ರೊಸೀಜರ್ ಮಾಡ್ತೇವೆ, ಮಿನಿಮಲ್ ಇನ್ವೇಸಿವ್ ಪ್ರೊಸೀಜರ್. ನಾವು ಈ ಕಾಲಿದು ರಕ್ತನರಿಂದ ಹೋಗಿ ಕ್ಲಾಟನ್ನು ದಾಟಿ ಸ್ಪೆಷಲ್ ಟ್ಯೂಬ್ ಇಟ್ಕೊಂಡು, ಇಲ್ಲಾಂದರೆ ಸ್ಟೆಂಟ್ಸ್ ಹಾಕ್ತೇವೆ. ಹಾರ್ಟಿಗೆ ಸ್ಟೆಂಟ್ ಹಾಕಿದರೆ ಮೆದುಳಿಗೆ ಸ್ಟೆಂಟ್ ಹಾಕಿ ಆ ಕ್ಲಾಟ್ ನಾವು ಈ ಖಾಲಿ ರಕ್ತ ಹೊರಗಿನಿಂದ ಎಳಿತೇವೆ. ಸೊ ಆ ಕಾರಣ ಎಳೆದ ನಂತರ ಕ್ಲಾಟ್ ತೆಗೆದಾದ ನಂತರ ಆ ಮೆದುಳಿಗೆ ಪುನಃ ನಾವು ರಕ್ತ ಸಂಚಲನ ನಾವು ಪುನಃ ಸ್ಟಾರ್ಟ್ ಮಾಡ್ತೇವೆ. ಸೊ ಅದಕ್ಕೆ ಒಂದು ಟೈಮ್ ಇದೆ. ಮುಂಚೆ ನಾವು ಹೇಳ್ತಿದ್ದೇವೆ 6 ಗಂಟೆ ಒಳಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. 6 ಗಂಟೆಯ ನಂತರ ಆ ಕ್ಲಾಟ್ ತೆಗೆದರೆ ಅಷ್ಟು ನಿಮಗೆ ಏನು ಲಾಭ ಸಿಗಲಿಕ್ಕಿಲ್ಲ. ಈಗ ನಾವು ಸ್ಪೆಷಲ್ ಸ್ಕ್ಯಾನಿಂಗ್, MRI, CT ಸ್ಕ್ಯಾನಿಂಗ್ ಮಾಡಿ ಬ್ರೈನಿಗೆ ಎಷ್ಟು ಡ್ಯಾಮೇಜ್ ಆಗಿದೆ ನೋಡ್ಬೋದು. ಆ ಡ್ಯಾಮೇಜ್ ಅಷ್ಟು ಆಗದಿದ್ದರೆ ನಾವು ಒಂದು ದಿವಸವರೆಗೆ ಸ್ಟ್ರೋಕ್ ಆಗಿ 24 ತಾಸು ಆದ ನಂತರ ಕೂಡ ನಾವು ಆ ಕ್ಲಾಟನ್ನು ತೆಗಿಬೋದು. ಅದಕ್ಕೆ ನಾವು ಸ್ಪೆಷಲ್ ಟೆಸ್ಟಿಂಗ್ ಆಗಬೇಕು. ಎಲ್ರಿಗೂ ಆಗಲ್ಲ. ಸ್ಪೆಷಲ್ ಟೆಸ್ಟಿಂಗಲ್ಲಿ ಮೆದುಳಿಗೆ ಅಷ್ಟೇನು ಡ್ಯಾಮೇಜ್ ಆಗದಿದ್ದರೆ ಒಂದು ದಿವಸವರೆಗೆ ನಾವು ಆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ಬೋದು. ಮೆದುಳಲ್ಲಿ ಬ್ಲೀಡಿಂಗ್ ಆಗಿದ್ರೆ, ಹೆಮರೇಜಿಕ್ ಸ್ಟ್ರೋಕ್ ಆಗಿದ್ರೆ ಅದ್ರ ಟ್ರೀಟ್ಮೆಂಟ್ ಬೇರೆಯೇ ಇರ್ತವೆ. ಮೆದುಳು ಒಳಗಡೆ ಬ್ಲೀಡಿಂಗ್ ಇದ್ದರೆ ಅದನ್ನು ನಾವು ಚಿಪ್ಪನ್ನು ಓಪನ್ ಮಾಡಿ ಒಳಗಡೆ ಹೋಗಿ ಆ ಕ್ಲಾಟನ್ನು ತೆಗಿಬೇಕಾಗ್ತದೆ. ಕೆಲವು ಸತಿ ರಕ್ತನರ ಬೆಲೂನ್ ಊತ ಥರ ಬಂದರೆ ಅದು ಒಡೆದು ಹೋಗೋ ಚಾನ್ಸ್ ಇದೆ, BP ಜಾಸ್ತಿ. ಅದಕ್ಕೆ ನಾವು ಅನ್ಯೂರಿಸಮಲ್ ಬ್ಲೀಡ್ ಹೇಳ್ತೇವೆ. ಅದಕ್ಕೆ ನಾವು 2 ರೀತಿಯಿಂದ ಟ್ರೀಟ್ ಮಾಡ್ಬೋದು. ಅದೇ ನಾವು ಸ್ಪೆಷಲ್ ಟ್ಯೂಬ್ ಮತ್ತು ಕ್ಯಾಥೆಟರ್ ಈ ಕಾಲಿನ ಇಟ್ಕೊಂಡು ಒಳಗಡೆಯಿಂದ ಬಂದ್ ಮಾಡ್ಬೋದು. ಅದಕ್ಕೆ ನಾವು ಕಾಯಿಲಿಂಗ್ ಹೇಳ್ತೇವೆ. ಇಲ್ಲಾಂದರೆ ಚಿಪ್ ಓಪನ್ ಮಾಡಿ ಆ ಜಾಗಕ್ಕೆ ಹೋಗಿ ಸ್ಪೆಷಲ್ ಕ್ಲಿಪ್ ಇಟ್ಕೊಂಡು ಆ ಬ್ಲೀಡಿಂಗ್ ಪುನಃ ಆಗದಂತೆ ನೋಡ್ಬೋದು. 40-45 ಸಾವಿರ ಬಿಡಬೇಕು. ದೊಡ್ಡ ನಕ್ತನರದ್ದು ಆ ಸ್ಟ್ರೋಕ್ ಇದು ಕ್ಲಾಟ್ ತೆಗಿಬೇಕಿದ್ರೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್, ಕಾಸ್ಟ್ಲಿ ಇರ್ತದೆ. ಹಾರ್ಡ್ವೇರ್ ಯೂಸ್ ಮಾಡ್ತೇವೆ. ಅದು ನಾವು ಇನ್ಸ್ಟ್ರೂಮೆಂಟ್ಸಲ್ಲಿ ಯೂಸ್ ಮಾಡೋದು, ಅದು ಖರ್ಚು ಒಂದು 3.5 ಲಕ್ಷ ಇರ್ಬೋದು. ಸೊ ಅಂದಾಜಿಗೆ ಆಸ್ಪತ್ರೆದು ಆ ದಿವಸ ಕ್ಲಾಟ್ ತೆಗೆದು ಒಂದು 4.5 ಲಕ್ಷ ಆಗ್ಬೋದು. ಮತ್ತು ನೀವು ನೋಡಿದರೆ ಖರ್ಚು ಮತ್ತು ಮನುಷ್ಯದ್ದು ಎಷ್ಟು ನಾವು ಆ್ಯಕ್ಟಿವಿಟಿ, ಅವ್ರದ್ದು ಲೈಫ್ ಸ್ಟೈಲು, ಅವ್ರದ್ದು ಪ್ರೊಡಕ್ಟಿವಿಟಿ ನಾವು ಆ ಕ್ಲಾಟ್ ತೆಗೆದ್ರು, ಅಕಸ್ಮಾತ್ ಆ ರಕ್ತನಾಳದ ನಮ್ಮ ಬ್ಲಾಕ್ ತೆಗೆದಿದ್ರೆ ಆ ಜೀವ ಪೂರ್ತಿ ಅವರಿಗೆ ಒಂದು ಸೈಡ್ ಲಕ್ಕ ಹೊಡೆದಂತೆ ಆ ವೀಕ್ನೆಸ್ ಇರ್ತದೆ, ಮಾತು ಬಂದಾಗಿರ್ತವೆ. ಸೊ ವೀಕ್ನೆಸ್ ಇದ್ದ ಕಾರಣ ಅವರು ಕುಟುಂಬಕ್ಕೆ, ಕನಸಕ್ಕೆ ಮತ್ತು ಸಮಾಜಕ್ಕೆ he will not be of any much benefit.